ಸೋಲು ಗೆಲುವು ಸಮವಾಗಿ ಸ್ವೀಕರಿಸಿ ಓಲೆ ಮಹದೇವ ಜೈ ಭೀಮ್ ಕಪ್ ಟೆನ್ನಿಸ್ ಬೋರ್ಡ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ಕ್ರೀಡೆ ಎಂದ ಮೇಲೆ ಸೋಲು ಗೆಲುವು ಸಹಜವಾದದ್ದು. ಕ್ರಿಕೆಟ್ ಆಟಗಾರರು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಗುತ್ತಿಗೆದಾರ ಓಲೆ ಮಹದೇವ ಹೇಳಿದ್ದಾರೆ. ನಗರದ ಸಿದ್ಧಾರ್ಥ ಕಾಲೇಜು ಆವರಣದಲ್ಲಿ ಜೆಬಿಸಿಸಿ ವತಿಯಿಂದ ಆಯೋಜಿಸಿದ ಜೈ ಭೀಮ್ ಕಪ್ ಕ್ರಿಕೆಟ್ ಲೀಗ್ 2026ರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಬ್ಯಾಟ್ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುವ ಜನತೆಯು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು ಎಂದು ಕ್ರಿಕೆಟ್ ಆಟಗಾರರಿಗೆ ಆಯೋಜಕರಿಗೆ ಶುಭ ಕೋರಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಾಹಿತಿ ಮಂಜು ಕೋಡಿ ಉಗಿನೆ ಮಾತನಾಡಿ, ಬಾಬಾ ಸಾಹೇಬ್ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದಾಯಕವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಉಪಾಧ್ಯಕ್ಷ ಎನ್. ಮಹೇಶ್ ಮಹದೇವಯ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಯೋಜಕರಾದ ಲೋಕೇಶ್, ಮಲ್ಲೇಶ್, ಹರೀಶ್, ಮನೋಜ್, ಶಿವಕುಮಾರ್, ಗುತ್ತಿಗೆದಾರ ದೊರೆಸ್ವಾಮಿ, ಮೂರ್ತಿ ಮುಡಿಗುಂಡ, ಸಾಹಿತಿ ದೊಡ್ಡರಾಯಪೇಟೆ ಸಿದ್ದರಾಜು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸ್ಥಳೀಯ ಸಮಿತಿ ಅಧ್ಯಕ್ಷ ಮುರಳೀಕೃಷ್ಣ, ಉಪಾಧ್ಯಕ್ಷ ಎಸ್. ಮಂಜುನಾಥ್, ಖಜಾಂಚಿ ಎಸ್. ರಮೇಶ್, ನಿರ್ದೇಶಕ ಡಿಪಿ ನಾಗರಾಜು, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಕೆ. ಮಹದೇವ, ಡಾ. ಬಿ.ಆರ್. ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪ್ರದೀಪ್ ಕುಮಾರ್, ಎಸ್ಸಿ/ಎಸ್ಟಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಮಂಜುನಾಥ, ಅಧ್ಯಕ್ಷ ಪ್ರಶಾಂತ್, ಉಪಾಧ್ಯಕ್ಷ ಸಂತೋಷ್ ಕುಮಾರ್, ನಿರ್ದೇಶಕ ಮೋಹನ್, ಕ್ರಿಕೆಟ್ ಆಟಗಾರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ, ಚಾಮರಾಜನಗರ. ಸೋಲು ಗೆಲುವು ಅನ್ನೋದು ಸಮನಾರ್ಥಿ ಬರುತ್ತೆ. ಸೋತಿದ್ರು ಅವನು ಹಿಂಗಾಡ್ಬೇಕಾಯ್ತಂತ ಅವನ ಹೃದಯದಲ್ಲಿ ಬರ್ತಾ ಇರುತ್ತೆ. ಗೆದ್ದಿರೋನು ಗೆದ್ದೆ ಅಂತ ಇಟ್ಟಿರ್ತಾನೆ. ಸೋಲು ಗೆಲುವು ಸಮನಾರ್ಥ ಇಟ್ಕೊಂಡು ಚೆನ್ನಾಗಿ ಆಡಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ಮತ್ತು ವೇದಿಕೆ ಮೇಲೆ ಕೂತಿರೋಂಥ ಗಣ್ಯರು ಎಲ್ಲರೂ ಸ್ವಾಗತಿಸುತ್ತಾ, ಮತ್ತು ಈ ಪಂದ್ಯಾವಳಿಗೆ ನನ್ನ ಕರೆದು ಆಹ್ವಾನ ಮಾಡಿರುವಂಥ ತಮ್ಮ ಬಾಬಾ ಸಾಹೇಬರ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ನಡೆಸತಕ್ಕಂಥ ಸಂತೋಷದ ವಿಚಾರ. ಇತ್ತೀಚಿನ ಕಾಲಘಟ್ಟದಲ್ಲಿ ಕ್ರೀಡೆಯಲ್ಲಿ ಅದನ್ನು ವಿಶೇಷವಾಗಿ ಕ್ರಿಕೆಟನ್ನು ಬಹಳ ಮಹತ್ವ ಪಡೆಯತಕ್ಕಂಥ ಕ್ರೀಡೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡದ ಸದಸ್ಯರಿಗೆ ನಮ್ಮ ಸಂಘದ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಯೋಜನೆ ಆಗ್ತಾ ಇದೆ ಅನ್ನೋದು ತುಂಬ ಖುಷಿಯ ವಿಚಾರ. ಏಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಷನ್ ನಡೆಯುವಾಗ ಯಾವ ರೀತಿಯಲ್ಲಿ ಆಟಗಾರರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಸರಿಯಾದ ಒಂದು ನಿಯಮಾವಳಿಗಳು ಇದೆ ಅಂತಕ್ಕಂಥದ್ದು. ಆದರೆ ನಾವು ಎಲ್ಲ ವರ್ಗದಲ್ಲಿಯೂ ಕೂಡ ಎಲ್ಲ ರೀತಿಯ ಉತ್ತಮವಾದಂಥ ಆಟಗಾರರಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ನಮ್ಮ ಈ ಜಿಲ್ಲೆಯಲ್ಲಿ ಇದೊಂದು ಶುಭಾರಂಭವನ್ನು ಈ ಒಂದು ಟೀಮ್ ಮಾಡಿದೆ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ. 2 ತಿಂಗಳ ಹಿಂದೆಯೇ ನಮ್ಮ ಈ ಆಯೋಜಕರು ನನ್ನ ಬಳಿ ಬಂದು ಒಂದು ಬೈಠಕ್ ತೆಗೆಸಿ ಪ್ರಚಾರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನನಗೆ ಭಾಳ ಖುಷಿಯಾಯಿತು. ಕಾರಣ ಏನು ಅಂತಂದರೆ, ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಈ ಒಂದು ಪಂದ್ಯಾವಳಿಯನ್ನು ಆಡ್ತಾ ಇದ್ದೀವಿ ಸರ್. ಆ ದಿನ ಅವರಿಗೆ ನಾವು ಗೆದ್ದಂಥ ಮಹನೀಯರಿಗೆ, ಟೀಮ್ಗೆ ಗೌರವಿಸ್ತೇವೆ. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಏರ್ಪಡಿಸ್ತಾ ಇದ್ದೇವೆ ಅಂತ ಹೇಳಿ ನನ್ನನ್ನು ಕೂಡ ಪ್ರಚಾರಕ್ಕೆ ಬಳಸ್ಕೊಂಡ್ರು. ಹಾಗೆ ಇದೊಂದು ಪುಣ್ಯವಾದಂಥ ಒಂದು ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಮತ್ತು ನಾನು ಮುಂದೆ ಹೇಳಿದೆ, ಜೊತೆಗೆ ಎಲ್ಲ ಎಲ್ಲ ವರ್ಗದ ಆಟಗಾರರು ಸೇರಬೇಕು. ಆ ರೀತಿಯ ಒಂದು ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ನಮ್ಮ ಈ ಒಂದು ಕಾರ್ಯಕ್ಷೇತ್ರವನ್ನು ಬರೀ ಹೆಚ್ಚಿಗೆ ಮಾತ್ರ ಸೀಮಿತಗೊಳಿಸದೆ ಈ ಪಂದ್ಯಾವಳಿಯನ್ನು ಎಲ್ಲ ವರ್ಗದವರು ಇಲ್ಲಿ ಸೇರಿ ಆಟ ಆಡಬೇಕು. ಆ ದಿಕ್ಕಿನಲ್ಲಿ ಸಾಮಾಜಿಕ ಒಂದು ನ್ಯಾಯವನ್ನು ಕಲ್ಪನೆ ಮಾಡಬೇಕು. ಹಾಗೆ ತಾವೆಲ್ಲರೂ ಕೂಡ ನಮ್ಮ ಆಯೋಜಕರು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ, ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ